ಕರಡಿ ಫೋಟೋ ಬಿಟ್ಟು ಕಾಡೆನೆಗಳು ಸಿಕ್ತು. ಫಾರೆಸ್ಟ್ ರೋಡ್ ಸೈಡಲ್ಲಿ ಟೈಗರ್ ಸೈಟಿಂಗ್ ಆಗುತ್ತೆ, ಲಯನ್ ಸೈಟಿಂಗ್ ಆಗಲ್ಲ. ಯಾಕೆ? ವೆಲ್ಕಮ್ ಟು ಲಾಸ್ಟ್ ಲ್ಯಾಂಡ್ ಆಫ್ ಕರ್ನಾಟಕ. ಮುದುಮಲೈ ಫಾರೆಸ್ಟ್ ಏರಿಯಾ ಎಲ್ಲ ನೀಲಗಿರಿ ಪೊಲಿಟೇಷನ್ ಲಿಮಿಟಲ್ಲಿ ಬರುತ್ತೆ. ನೋ ಪಾರ್ಕಿಂಗ್, ನೋ ಫೋಟೋಗ್ರಫಿ. ಮೋಯರ್ ರಿವರ್ ಇದು. ಮೊಸಳೆ ಕೂಡ ನೋಡಬಹುದಿಲ್ಲಿ. ಇದನ್ನ ಸ್ಪಾಟೆಡ್ ಡೀರ್ ಅಂತಾರೆ. ಇಂಡಿಯನ್ ಗರ್, ನಥಿಂಗ್ ಸ್ಪೆಷಲ್, ನಮ್ಮೂರಲ್ಲೂ ಇರ್ತವೆ ಪಿಕಾಕು. ಇದನ್ನ ಲಾಂಗೋರ್ ಅಂತಾರೆ. ಇದು ಕ್ಯಾಂಪ್ ಆನೆ. ಮೋಸ್ಟ್ ಡೇಂಜರಸ್ ಅನಿಮಲ್ ಅಂದರೆ ಕರಡಿ. ಲಾಸ್ಟ್ ಲ್ಯಾಂಡ್ ಆಫ್ ಕರ್ನಾಟಕ ಅಂತಾನೆ ಹೇಳ್ಬೋದು. ನಾವು ಇವಾಗ ಹೋಗ್ತಾ ಇರೋದು ಕರ್ನಾಟಕ ಬಾರ್ಡ್ರಿಂದ ತಮಿಳ್ನಾಡು ಬಾರ್ಡ್ರಿಗೆ. ಇಲ್ಲಿಗೆ ನಿಮ್ಮ ಕರ್ನಾಟಕದ ಬಾರ್ಡ್ರು ಮುಗೀತು. ವೆಲ್ಕಮ್ ಟು ಮಧುಮಲೈ ಫಾರೆಸ್ಟ್. ಈ ಫಾರೆಸ್ಟ್ ನೀಲಗಿರಿಗೆ ಸೇರಿದ್ದು. ನೀಲಗಿರಿ ಪೊಲಿಟೇಷನ್ ಲಿಮಿಟ್ ಬರುತ್ತೆ ಇಲ್ಲಿಗೆ. ಇವಾಗ ನಾವು ಬಂಡೀಪುರ ಫಾರೆಸ್ಟ್ನ ಕ್ರಾಸ್ ಮಾಡಿ ಮಧುಮಲೈ ಫಾರೆಸ್ಟ್ಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಮಧುಮಲೈ ಟೈಗರ್ ರಿಸರ್ವ್ ಸ್ಟಾರ್ಟು. ಈ ಬೋರ್ಡ್ ನೋಡಿದ ತಕ್ಷಣ ನೀವು ನೋ ಅಂತ ಹೇಳಬೇಕು. ಯಾಕೆಂದರೆ ನೀವೆಲ್ಲೂ ಗಾಡಿ ನಿಲ್ಸಂಗಿಲ್ಲ, ಫೋಟೋ ತೆಗಿಯಂಗಿಲ್ಲ, ಪ್ರಾಣಿಗಳ ಜೊತೆ ಹುಚ್ಚಾಟ ಥರ ಆಡಂಗಿಲ್ಲ. ವೆಲ್ಕಮ್ ಟು ಮಧುಮಲೈ. ಇವಾಗ ನಾವು ಬಂಡೀಪುರದಿಂದ ಬರ್ತಾ ಇದ್ದೀವಿ. ಈ ಬೋರ್ಡಲ್ಲಿ ನಾವು ಇವಾಗ ಊಟಿಯಿಂದ ಹೋಗ್ತಾ ಇದ್ದೀವಿ ಬಂಡೀಪುರ ಕಡೆಗೆ. ನೀವೇನಾದ್ರೂ ಊಟಿಗೆ ಹೋಗ್ಬೇಕು ಅಂದರೆ ನೀವು ಬಂಡೀಪುರದಿಂದ ಮಸೀನಗುಡಿಗೆ ಹೋಗಿ, ಮಸೀನಗುಡಿಯಿಂದ ಊಟಿಗೆ ಹೋಗ್ರಿ. ಊಟಿಯಿಂದ ಗೂದ್ಲೂರ್ ಊರಿಂದ ನೀವು ಮತ್ತೆ ಮಧುಮಲೈ ಟೈಗರ್ ರಿಸರ್ವ್ ಎಂಟ್ರಿಗೆ ಬಂದು ಈ ಕಡೆಯಿಂದ ಬಂಡೀಪುರಕ್ಕೆ ಹೋಗ್ಬೋದು. ಯಾಕೆ ಅಂದರೆ ಊಟಿಯಿಂದ ಮಸೀನಗುಡಿಗೆ ಹೋಗ್ಬೇಕು ಅಂದರೆ ಅದು ರೋಡ್ ಚಿಕ್ಕದಾಗಿರೋದ್ರಿಂದ ಒನ್ ವೇ ಆಗಿರ್ತದೆ. ಅದರಿಂದ ನೀವು ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಸೀನಗುಡಿಗೆ ಹೋಗಿ ಊಟಿಗೆ ಹೋಗಿ, ಊಟಿಯಿಂದ ಗೂದ್ಲೂರು ಬಂದು ಗೂದ್ಲೂರಿಂದ ಬಂಡೀಪುರ ಎಂಟ್ರೆನ್ಸ್ ಬರ್ಬೋದು. ಈ ಫಾರೆಸ್ಟಲ್ಲಿ ಏನೇನು ಪ್ರಾಣಿಗಳು ಸಿಗ್ತದೆ ನೋಡೋಣ. ಪ್ರಾಣಿ ಅಂದಿದ ತಕ್ಷಣ ಅಲ್ಲಿ ಕಾಡಂದಿ ನೋಡಿದ್ವಿ. ಈ ಹಂದಿಗಳಲ್ಲಿ ಮಿಶ್ರಾಹಾರಿ ಮತ್ತು ಸಸ್ಯಾಹಾರಿ ಎರಡೂ ಇರುತ್ತೆ. ಆದರೆ ಕಾಡಂದಿ ಮಾತ್ರ ಪ್ಯೂರ್ ಸಸ್ಯಾಹಾರಿ ಆಗಿರ್ತದೆ. ಅವು ಮಧುಮಲೈ ಫಾರೆಸ್ಟಲ್ಲಿ, ಬಂಡೀಪುರ ಫಾರೆಸ್ಟಲ್ಲಿ ರೋಡ್ ಸೈಡಲ್ಲಿ ಹೆಚ್ಚಾಗಿ ನೋಡಿರೋದು ಅಂದರೆ ಜಿಂಕೆ ಮಾತ್ರ. ನೀವು ಅಂದ್ಕೊಬೋದು ಇಲ್ಲೇ ಇಷ್ಟು ಜಿಂಕೆಗಳಿದ್ದಾವೆ, ಇನ್ನು ಕಾಡು ಒಳಗಡೆ ಇನ್ನೆಷ್ಟು ಜಿಂಕೆ ಇರ್ಬೋದು ಅಂತ. ಆದರೆ ನೀವು ಸಫಾರಿಗೆ ಹೋಗಿ ಅಲ್ಲಿ ಕಾಡು ಒಳಗಡೆ ಇಲ್ಲಿ ನೋಡಿರೋ ಜಿಂಕಿನ 10% ನೀವು ಕಾಡು ಒಳಗಡೆ ನೋಡೋದಕ್ಕಾಗೋದಿಲ್ಲ. ಕಾಡು ಒಳಗಡೆ ಅಂದರೆ ಎಕ್ಸಾಂಪಲ್ ನಮ್ಮ ಬಂಡೀಪುರ ಫಾರೆಸ್ಟು 1200 ಸ್ಕ್ವೇರ್ ಕಿಲೋಮೀಟರ್ ಇರೋದು. ಅದರಲ್ಲಿ ನಮಗೆ ಸಫಾರಿಗೆ ಪರ್ಮಿಷನ್ ಇರೋದು 82 ಸ್ಕ್ವೇರ್ ಕಿಲೋಮೀಟರ್ ಮಾತ್ರ. ಈ 82 ಸ್ಕ್ವೇರ್ ಕಿಲೋಮೀಟರಲ್ಲಿ ನೀವು ರೋಡ್ ಸೈಡಲ್ಲಿ ನೋಡಿರೋ ಜಿಂಕೆನ ನೀವು 10% ಒಳಗಡೆ ನೀವು ನೋಡೋದಕ್ಕಾಗೋದಿಲ್ಲ ಅಂತ. ಮಸೀನಗುಡಿ ಸಫಾರಿಗೆ ನೀವೇನಾದರೂ ಹೋದರೆ ಅಲ್ಲಿ ಹುಲಿ ಸೈಟಿಂಗ್ ಆಗೋದಾಗಿರ್ಬೋದು, ಚಿರತೆ ಸೈಟಿಂಗ್ ಆಗಿರೋದಾಗ್ಬೋದು. ತುಂಬ ರೇರ್ ಅಂದರೆ ರೇರು. ನೀವೇನೇ ಹೋದ್ರೂ ಮಾಮೂಲಿ ಕ್ಯಾಶುವಲಾಗಿ ಏನಿದೆ ಅದನ್ನ ಅನಿಮಲ್ಸ್ನ ನೋಡ್ಕೊಂಡು ಬರಬೇಕಾಗುತ್ತೆ. ಬಟ್ ಕಾಡು ಅಂದಿದ ತಕ್ಷಣ ಹುಲಿ ಇರ್ಬೋದು, ಚಿರತೆ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಇದನ್ನು ಮಾತ್ರ ನೀವು ಸೈಟಿಂಗ್ ಮಾಡೋದಕ್ಕೆ ಇಲ್ಲಿ ಆಗೋದಿಲ್ಲ. ಈ ಫಾರೆಸ್ಟಲ್ಲಿ ನೀವು ಒಂದು ಫಾಲ್ಸ್ನ ನೋಡಬಹುದು. ಯಾವುದಪ್ಪ ಅಂದರೆ ಇಲ್ಲಿ ಮೋಯರ್ ರಿವರ್ ಅಂತ ಒಂದು ನದಿ ಇದೆ. ಆ ನದಿದೊಂದು ದೊಡ್ಡದೊಂದು ಫಾಲ್ಸ್ ಇದೆ ಈ ಫಾರೆಸ್ಟ್ ಒಳಗಡೆ. ನೀವು ಸಫಾರಿಗೆ ಹೋದರೆ ಈ ಫಾಲ್ಸ್ನ ನೀವು ನೋಡ್ಕೊಂಬರ್ಬೋದು. ಜಿಂಕೆಗಳ ಸೈಟಿಂಗ್ ಮಾತ್ರ ಹೆವಿ ಆಗ್ತೈತೆ. ಈ ಜಿಂಕೆ ಬಿಟ್ಟು ಬೇರೆ ಯಾವ್ದಾದ್ರು ಪ್ರಾಣಿಗಳು ಸಿಕ್ಕಿದ್ರೆ ನೋಡಪ್ಪ ಒಂದು ಆತ್ಮತೃಪ್ತಿಯಾಗಿರೋದು. ಇಲ್ಲಿ ಒಂದು ಸಾಂಬಾರ್ ಜಿಂಕೆನೂ ಇದೆ. ಒಂದು ಸ್ಪಾಟೆಡ್ ಜಿಂಕೆ ಮತ್ತು ಒಂದು ಸಾಂಬಾರ್ ಜಿಂಕೆ ಎರಡು ಒಟ್ಟಿಗೆ ಇದೆ. ನಮಗೆ ಇವಾಗ ಹುಲಿ ಸೈಟಿಂಗು ಮತ್ತು ಎಲಿಫೆಂಟ್ ಸೈಟಿಂಗ್ ಅಂತೂ ಆಗಲೇಬೇಕು. ಯಾಕೆಂದರೆ ನಾವು ಹುಲಿ ನೋಡೋಕ್ಕೆ ಬಂದಿರೋದ್ರಿಂದ ನಮ್ಗೆ ಹುಲಿ ಸೈಟಿಂಗ್ ಆಗಬೇಕು ಇವಾಗ. ಈ ನ್ಯಾಷನಲ್ ಪಾರ್ಕ್ಗಳಲ್ಲಿ ಎಲ್ಲ ಪ್ರಾಣಿಗಳು ಇದ್ದಾವೆ ಗುರು, ಸಿಂಹಗಳು ಯಾಕಿಲ್ಲ? ಸಿಂಹಗಳು ಮಾತ್ರ ನಾನು ನೋಡಲೇ ಇಲ್ಲ, ಬರೀ ಜಿಂಕೆಗಳು ನೋಡ್ತಾ ಇದ್ದೀನಿ. ಈ ರೆಸ್ಲಿ ಯಾರು ಸಿಂಹನ ಕ್ಯಾಪ್ಚರ್ ಮಾಡಿರೋದೇ ಇಲ್ಲ ಇಲ್ಲಿ ಈ ಪಾರ್ಕ್ಗಳಲ್ಲಿ. ನಾನು ಸುಮ್ಮನೆ ಡಿಸ್ಕವರಿ ಚಾನಲಲ್ಲಿ ಮಾತ್ರ ನಾನು ಸಿಂಹಗಳು ನೋಡಿ. ಕೆಲವು ನ್ಯಾಷನಲ್ ಜಿಯೋಗ್ರಫಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅವು ಇಂಟರ್ವ್ಯೂಗಳೆಲ್ಲ ನೋಡಿದ್ದೀನಿ. ಬಟ್ ಎಲ್ಲ ಪ್ರಾಣಿಗಳ ಬಗ್ಗೆನೂ ಹೇಳ್ತಾರೆ, ಲಯನ್ ಬಗ್ಗೆ ಮಾತ್ರ ಯಾರು ಹೇಳೋದಿಲ್ಲ. ನೋಡಿ ಇಷ್ಟು ದಿನ ಬರದೇ ಇರೋ ಡೌಟು ಈ ಮಧುಮಲೈ ಫಾರೆಸ್ಟಲ್ಲಿ ಬರ್ತೈತೆ. ಲಯನ್ ಎಲ್ಲಿ ಇದು ಟೈಗರ್ ರಿಸರ್ವ್, ಲಯನ್ ರಿಸರ್ವ್ ಅಲ್ಲ ಅಂತ ಮಾತ್ರ ಯಾರು ಹೇಳಬೇಡಿ. ಯಾಕೆಂದರೆ ಈ ಟೈಗರ್ ರಿಸರ್ವ್ ಅಲ್ಲೇ ಆನೆ ಎಲ್ಲ ಇರೋದು. ಬೆಳಿಗ್ಗೆ ಎದ್ದು ನರಿಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಅನ್ನೋರಿಗೆ ಬೆಳಗ್ಗೆ 6 ಗಂಟೆಗೆ ಎದ್ದು ನೀವು ಸಫಾರಿಗೆ ಹೋಗಿ ಎಂಟ್ರೆನ್ಸಲ್ಲೇ ಸಿಗ್ತವೆ ನರಿಗಳು. ಆದರೆ ರೋಡ್ ಸೈಡಲ್ಲಿ ಮಾತ್ರ ಅವೆಲ್ಲ ಸಿಗೋದಿಲ್ಲ. ನೀವು ನರಿಮುಖ ನೋಡೋಕ್ಕಾಗಲ್ಲ ರೋಡ್ ಸೈಡ್ಗಳಲ್ಲಿ. ಬೇರೆ ವೆಹಿಕಲ್ಗಳೆಲ್ಲ 60-70ರಲ್ಲಿ ಹೋಗ್ತಾ ಇದ್ರೆ ನಾವು ಮಾತ್ರ 30ರಲ್ಲೇ ಹೋಗ್ತಾವೆ. ಯಾಕೆ ಅಂದರೆ ಹುಲಿ ಸೈಟಿಂಗ್ ಆಗುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ಅಂತೂ ಇದೆ, ಅದೃಷ್ಟ ಇದೆಯೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ನೋಡೋಣ, ಇನ್ನೂ ದೂರ ಇದೆ. ಇನ್ನು ಮಸೀನಗುಡಿ ಫಾರೆಸ್ಟ್ ಬೇರೆ ಇದೆ. ಆ ಎರಡರಲ್ಲಿ ಯಾವುದ್ರಲ್ಲಾದ್ರು ಒಂದರಲ್ಲ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಇಷ್ಟು ದಿನ ನನಗೆ ಡೌಟ್ ಇತ್ತು ಏನಪ್ಪ ಅಂದರೆ ಈ ಗಂಧದ ಗುಡಿ ಟೈಟಲ್ ಎಲ್ಲಿಂದ ತೆಗೆದ್ರು ಅಂತ. ಈ ಫಾರೆಸ್ಟ್ಗಳನ್ನ, ಈ ಕಾಡುಗಳನ್ನ ಆ್ಯಂಗಲಲ್ಲಿ ನೋಡಿದ್ರೆ ಗಂಧದ ಗುಡಿ ಟೈಟಲ್ ಹುಟ್ಟಿರೋದು ಇದರಿಂದನೇ ಅಂತ ನನಗೆ ಗೊತ್ತಾಗ್ತೈತೆ. ಸಾವಿರಾರು ಸಿನಿಮಾ ಟೈಟಲ್ಗಳಿರ್ಬೋದು, ಆದರೆ ನನಗೆ ಇಷ್ಟ ಆಗಿರೋ ಒಂದೇ ಒಂದು ಟೈಟಲು ಅಂದರೆ ಅದು ಗಂಧದ ಗುಡಿ.
Insta360X4 ಕ್ಯಾಮ್ರಾ ಬೇರೆ ತಂದೆ, ಹುಲಿನ 360 ಡಿಗ್ರಿ ಕ್ಯಾಪ್ಚರ್ ಮಾಡೋಣ ಅಂತ. ಆದರೆ ಕ್ಯಾಮ್ರಾಗೂ ಅದೃಷ್ಟ ಇಲ್ಲ, ನನಗೂ ಅದೃಷ್ಟ ಇಲ್ಲ ಅನಿಸುತ್ತೆ. ಒಂದು ಹುಲಿನೇ ಸೈಟಿಂಗ್ ಆಗಲಿಲ್ಲ ಇವಾಗ. ಇಲ್ಲಿ ರೋಡ್ ಸೈಡಲ್ಲಿ ಉದ್ದಕ್ಕೂ ಒಂದು ನದಿ ಬರುತ್ತೆ. ಇದೇ ನದಿ ಅದು ಮೋಯ ರಿವರ್ ಅಂತಾರೆ. ಇದು ಒಂದು ಫಾಲ್ಸು ಇದೆ. ಇದೊಂದು ಫಾಲ್ಸ್ ಏನಾರ ನೀವು ನೋಡಬೇಕು ಅಂದರೆ ಮಧುಮಲೈ ಟೈಗರ್ ರಿಸರ್ವ್ ಏನಾದ್ರು ಸಫಾರಿಗೆ ಹೋದರೆ ಅಲ್ಲಿ ಫಾಲ್ಸ್ನ ಕರ್ಕೊಂಡೋಗಿ ತೋರಿಸ್ತಾರೆ. ಇವಾಗ ತಾನೇ ನೆನೆಸ್ಕೊಂಡೆ ಏನಪ್ಪ ಈ ಕಾಡಲ್ಲಿ ಲಾಂಗೋರೆ ನೋಡೋಕ್ಕಾಗಲಿಲ್ಲ ಅಂತ. ಆದರೆ ಇಲ್ಲಿ ರೋಡ್ ಸೈಡಲ್ಲಿ ಸಿಕ್ತು. ಈ ಪ್ರಾಣಿ ಯಾವುದೇ ಅನಿಮಲ್ಸ್ ಹಂಟಿಂಗ್ ಮಾಡಬೇಕು ಅಂತ ಬಂದರೆ ಇದು ಮೇಲ್ಗಡೆ ಮರದ ಮೇಲ್ಗಡೆ ಕೂತ್ಕೊಂಡು ಸಿಗ್ನಲ್ ಕೊಡುತ್ತೆ ಬೇರೆ ಇನ್ನೊಂದು ಪ್ರಾಣಿಗೆ. ಇದು ನ್ಯಾಷನಲ್ ಬರ್ಡು, ಎಲ್ಲ ಊರಲ್ಲೂ ಇರುತ್ತೆ, ನಥಿಂಗ್ ಸ್ಪೆಷಲ್ಲು. ಸಫಾರಿನಲ್ಲಿ ಇದು ಇನ್ಕ್ಲೂಡ್ ಆಗಿರುತ್ತೆ. ಈ ಕಾಡೊಳಗಡೆ ಇರೋ ಪ್ರಾಣಿಗಳು ನಮಗೆ ಮಾತ್ರ ಸ್ಪೆಷಲ್ಲು, ಇಲ್ಲಿ ಟೂರಿಸ್ಟ್ಗಳಿಗೆ ಮಾತ್ರ ಅದು. ಆದರೆ ಇಲ್ಲಿನ ಜನಗಳಿಗೆ ಮತ್ತು ಅವ್ರ ಮಕ್ಳುಗಳಿಗೆ ಯಾವುದೇ ಥರ ಯಾವುದು ಸ್ಪೆಷಲ್ ಇರೋದಿಲ್ಲ. ಯಾಕೆಂದರೆ ಅವರು ಡೈಲಿ ನೋಡ್ತಾ ಇರ್ತಾರೆ, ಏನು ಭಯನೂ ಇರೋದಿಲ್ಲ ಅವ್ರಿಗೆ. ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಆರಾಮಾಗಿ ಆಟ ಆಡ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಇಲ್ಲಿ ಮಾವುತನ ಮಕ್ಕಳು ಮತ್ತು ಇಲ್ಲಿ ಫಾರೆಸ್ಟ್ನ ಕಾಯೋ ಸಿಬ್ಬಂದಿ ಮಕ್ಕಳು ಮಾತ್ರ ಇಲ್ಲಿ ಅವಕಾಶ ಇರೋದು. ನಮಗೆ ನಿಮಗೆಲ್ಲ ಏನಿಲ್ಲ. ನಾನು ಆ ಕಡೆಯಿಂದ ಬರುವಾಗಲೇ ಇಲ್ಲಿ ಕೇಳಿದೆ, ಇಲ್ಲಿ ಮುಂಚೆನೇ ಆಟ ಆಡ್ತಾಯಿದ್ರು ಅವ್ರನ್ನ, ನಾವು ಜಾಯ್ನ್ ಆಗ್ಬೋದಾ ಅಂತ. ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅದರಿಂದ ನಾವು ನಿಲ್ಲಿಸಲಿಲ್ಲ, ಹೊರಟೋಗ್ಬಿಟ್ವಿ. ಈ ಮಧುಮಲೈ ಫಾರೆಸ್ಟಲ್ಲಿ ನಾವು ಇನ್ನೇನು ನೋಡಿಲ್ಲ. ಜಿಂಕೆ ನೋಡಿದ್ವಿ, ಒಂದು ಬರ್ಡ್ ನೋಡಿದ್ವಿ, ಹಂದಿ ನೋಡಿದ್ವಿ, ನೆಕ್ಸ್ಟ್ ಒಂದು ಲಾಂಗೂರ್ ನೋಡಿದ್ವಿ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಥರ ಯಾವುದು ಪ್ರಾಣಿಗಳು ಸೈಟಿಂಗ್ ಆಗಿಲ್ಲ. ನೆಕ್ಸ್ಟ್ ಮಸಿನಗುಡಿನಲ್ಲಿ ಏನಾರು ಆಗುತ್ತಾ ಅಂತ ಚೆಕ್ ಮಾಡೋಣ, ನೋಡೋಣ, ವೆಯ್ಟ್ ಮಾಡೋಣ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಆ್ಯಂಡ್ ಸಪೋರ್ಟ್ ಮೀ.